ಹಾಸನಾಂಬೆ ದರ್ಶನಕ್ಕೆ ಇವತ್ತೇ ಕೊನೆ ದಿನ. ಬೆಳಿಗ್ಗೆ 6 ಗಂಟೆಗೆ ದರ್ಶನ ಆರಂಭ ಆಗಿದೆ. ಅಲಂಕಾರ ನೈವೇದ್ಯ ಬಳಿಕ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ಇವತ್ತು ಸಂಜೆ 7 ಗಂಟೆ ತನಕ ನಿರಂತರ ದರ್ಶನಕ್ಕೆ ಅವಕಾಶ ಇದೆ. ಇವತ್ತು ಹಬ್ಬದ ದಿನ, ಭಕ್ತ ಸಾಗರವೇ ಹರಿದು ಬಂದಿದೆ. ರಾತ್ರಿ 12ರಿಂದ ಮುಂಜಾನೆ 6 ಗಂಟೆಯವರೆಗೆ ದರ್ಶನ ಸರತಿ ಸಾಲಲ್ಲಿ ನಿಂತು ಭಕ್ತರು ದರ್ಶನವನ್ನ ಪಡಿತಾ ಇದ್ದಾರೆ. ಇಲ್ಲಿ ತನಕ 24 ಲಕ್ಷಕ್ಕೂ ಅಧಿಕ ಭಕ್ತರು ದರ್ಶನವನ್ನ ಪಡೆದಿದ್ದಾರೆ. ಹಾಸನಾಂಬೆಗೆ 20 ಕೋಟಿಗೂ ಅಧಿಕ ಆದಾಯ ಈ ಬಾರಿ ಬಂದಿದೆ. ನಾಳೆ ಮಧ್ಯಾಹ್ನ 12 ಗಂಟೆ ನಂತರ ಗರ್ಭಗುಡಿಯನ್ನ ಬಂದ್ ಮಾಡಲಾಗುತ್ತೆ. ನಾಳೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇಲ್ಲ. ಇವತ್ತು ಕೊನೆ ದಿನ ಸಾರ್ವಜನಿಕ ದರ್ಶನಕ್ಕೆ. ಹಬ್ಬ ಕೂಡ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. ಹಾಸನಾಂಬ ಜಾತ್ರಾ ಮಹೋತ್ಸವದ ಕಡೆಯ ದಿನ ಇಂದು ಸಹ ಸಹಸ್ರಾರು ಸಂಖ್ಯೆಯಲ್ಲಿ ದೇವಿಯ ದರ್ಶನಕ್ಕೆ ಭಕ್ತರು ಹರಿದು ಬರ್ತಾ ಇದ್ದಾರೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಕಡೆಯ ದಿನ ಆಗಿರೋದ್ರಿಂದ ದೇವಿಯ ದರ್ಶನವನ್ನು ಮಾಡಬೇಕು ಅನ್ನುವಂಥ ಕಾತುರತೆ, ಕುತೂಹಲದಿಂದ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇಂದು ಸಹ ಸಹಸ್ರಾರು ಸಂಖ್ಯೆಯ ಭಕ್ತರು ದೇಗುಲಕ್ಕೆ ಬರ್ತಾ ಇದ್ದಾರೆ. ಮಳೆ ಅಡ್ಡಿಪಡಿಸ್ತಾ ಇದೆ. ಮಳೆಯ ನಡುವೆಯೂ ಸಹ ಮಳೆಯನ್ನು ಲೆಕ್ಕಿಸದೆ ಸರತಿಯ ಸಾಲಿನಲ್ಲಿ ಸಾಗಿ ಬರ್ತಾ ಇದ್ದಾರೆ ಭಕ್ತರು. ಸರತಿಯ ಸಾಲಿನಲ್ಲಿ ಧರ್ಮದರ್ಶನ ಹಾಗೂ 1000 ರೂಪಾಯಿ ಪಾಸನ್ನು ಪಡೆದು ಬರ್ತಿರುವ ಭಕ್ತರನ್ನು ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ಒಂದು ಕಡೆ ಮಳೆ ಇದೆ, ಆದರೆ ಮಳೆಗೂ ಸಹ ಯಾವುದೇ ರೀತಿಯ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಈಗ ದೇವಿಯ ದರ್ಶನವನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಸರತಿಯ ಸಾಲಿನಲ್ಲಿ ಸಾಗಿ ಬರ್ತಾ ಇದ್ದಾರೆ. ಸರತಿಯ ಸಾಲುಗಳು ಸಹ ಫುಲ್ ರಶ್ ಇದೆ, ನೋಡ್ಬೋದು. ಇವತ್ತು ಕಡೆಯ ದಿನದ ದರ್ಶನವಾಗಿರೋದ್ರಿಂದ ದೇವಿಯನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕುತೂಹಲದಿಂದ ಬರ್ತಾ ಇದ್ದಾರೆ. ಇಂದು ರಾತ್ರಿ 7 ಗಂಟೆಗೆ ದೇವಸ್ಥಾನ ಬಂದ್ ಆಗಲಿದೆ. 7 ಗಂಟೆಯಿಂದ 12 ಗಂಟೆಯವರೆಗೆ ನೈವೇದ್ಯ ಮತ್ತು ಪೂಜಾ ಅಲಂಕಾರ ಇರೋದ್ರಿಂದ ದೇವರ ದರ್ಶನ ಇರೋದಿಲ್ಲ. ಈಗ ಇಂದು 7 ಗಂಟೆವರೆಗೂ ಮಾತ್ರ ದರ್ಶನ ಇರುತ್ತೆ. ಅದಾದ ನಂತರದಲ್ಲಿ ಮಧ್ಯರಾತ್ರಿ 12 ಗಂಟೆಯ ನಂತರದಲ್ಲಿ, ಆದರೆ ಆ ಸಂದರ್ಭದಲ್ಲಿ ಸ್ಥಳೀಯರು ಹಾಗೂ ಈ ದೇವಸ್ಥಾನದ ಆವರಣಕ್ಕೆ ಬಂದವರಿಗೆ ಮಾತ್ರ ದರ್ಶನ ಸಿಗುತ್ತೆ. ಇದು ಹಾಸನಾಂಬ ಜಾತ್ರಾ ಮಹೋತ್ಸವದ ಕಡೆಯ ದಿನ ಆಗಿರೋದ್ರಿಂದ ಸಾಕಷ್ಟು ಭಕ್ತರಿಗೂ ಸಹ ಸಾಕಷ್ಟು ಕುತೂಹಲ ಇದೆ. ಯಾಕೆಂದರೆ ಈ ದಿನ ದರ್ಶನವನ್ನು ಮಾಡಲಿಲ್ಲ ಅಂದರೆ ಇನ್ನು 1 ವರ್ಷ ದೇವಿಯ ದರ್ಶನಕ್ಕಾಗಿ ಕಾಯಬೇಕಾಗುತ್ತೆ. ಹೀಗಾಗಿ ಕಾತುರತೆಯಿಂದ ಬರ್ತಾ ಇದ್ದಾರೆ. ಇಲ್ಲಿ ಬರ್ತಿರೋ ಭಕ್ತರನ್ನು ಮಾತಾಡಿಸ್ತೇನೆ. ಮೇಡಮ್, ಎಲ್ಲಿಂದ ಬಂದಿರೋದು? ಮೈಸೂರಿಂದ ಬಂದಿರೋದು. 5 ಮಿನಿಟ್ಸ್ ಅಷ್ಟಾಯಿತು. ಗೋಲ್ಡ್ ಪಾಸಲ್ಲಿ ಬಂದಿರೋದಲ್ಲ. ಇವತ್ತು ಲಾಸ್ಟ್ ಡೇ. ಹೌದು, ನಾವು ಸುಮಾರು ವರ್ಷದಿಂದ ಕಾಯ್ತಾ ಇದ್ವು. ಇವಾಗ ಚಾನ್ಸ್ ಸಿಕ್ತು ಬಂದು. ನಾವು ಮೈಸೂರಿಂದ ಬಂದಿದ್ದೀವಿ. ತುಂಬ ವರ್ಷದಿಂದ ಆಸೆ ಇತ್ತು ನೋಡೋಕ್ಕೆ. ಅದಕ್ಕೆ ಇವಾಗ ಸಿಕ್ಕಿದೆ ನಮಗೆ ದರ್ಶನ ನೋಡೋಕ್ಕೆ ದರ್ಶನ ಭಾಗ್ಯ ಸಿಕ್ಕಿದೆ. ಖುಷಿ ಆಗ್ತಾ ಇದೆ. ಇದು ಸರತಿಯ ಸಾಲಿನಲ್ಲಿ ಸಾಗಿ ಬರುತ್ತಿರುವಂತಹ ಭಕ್ತರ ಮಾತುಗಳು. ಇಂದು ಕಡೆಯ ದಿನ ಆಗಿರೋದ್ರಿಂದ ದೇವಿಯ ದರ್ಶನ ಮಾಡಬೇಕು ಅನ್ನುವಂಥ ಕುತೂಹಲದಿಂದ ಬರ್ತಿದ್ದೇವೆ ಅನ್ನೋಂಥ ಮಾತುಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.